ಕೃಪೆಯಾಗು ಎನ್ನುತ್ತಾ ಪ್ರಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರತಕ್ಕಂತ ಯಾರಿಪ್ಪ? ಪಾರ್ವತಿಯ ಪತಿ ಪರಮೇಶ್ವರನ ಪಾದಾರವಿಂದಗಳಲ್ಲಿ ಅನಂತರಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರತಕ್ಕಂತ ಹೌದು, ಸದೋಜಾತ ಮುಖದಿಂದ ಜನಿಸಿ ಬಂದು ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಬೆಳಗಿನ ಜಾವ ಕುತ್ತವಿಸಿ ಬಂದು ಈ ಜಗತ್ತವನ್ನು ಸಂಚಾರ ಮಾಡಿ ಜಗಕ್ಕೆ ಜಗದ್ಗುರು ಅನಿಸಿಕೊಂಡಿರತಕ್ಕಂತ ಯಾರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರರ ಪವಿತ್ರ ಪಾದಾರವಿಂದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ ಜಗದ್ಗುರು ರೇವಣ ಸಿದ್ದೇಶ್ವರನ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಅವರು? ಬಾಳ ಪರಮೈ ದೇವರ ಕಂದ ಸೂರಮ್ಮ ದೇವಿಯ ಸುತ ಕಳಿವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯನಾಗಿರತಕ್ಕಂತ ಯಾರಿಪ್ಪ? ಅಲ್ಲದವುಗಡ ದೇವರು, ಸೋಮಘಾತಕ ದೇವರು, ಜೀವಕಮ್ಮನಿ ದೇವರು, ಗಾಂಜಿಕೋರ ದೇವರು, ಹರಿವೆ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡನಾಗಿರತಕ್ಕಂತ ಯಾರಿಪ್ಪ? ನನ್ನಪ್ಪ ಶಿರಾಡೋಣ ಸಿದ್ಧ ಬೀರ ದೇವರ ಪವಿತ್ರ ಪಾದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮವನ್ನ ಸಮರ್ಪಿಸಿಕೊಂಡು ಹೌದ್ರಿಪ್ಪ, ಆ ಬೀರ ದೇವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರತಕ್ಕಂತ ಯಾರಿಪ್ಪ ಅವರು? ಬಾರಾಮತಿ ಗೌಡ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಪಾಯಿಯ ಪುಣ್ಯ ಒಡಲೊಳಗ ಹುಟ್ಟಿ ಬಂದು ಬಾರಾಮತಿಗೆ ಬಂಟನಾಗಿ ಹುಲಜಂತೆಗೆ ಹುಲಿಯನಾಗಿ ಬೀಜಾಲ ಗುಂತಿಯ ಬಂಟ ಕರಿನಾಮ ಗುಂತಿಯ ಕರ್ತೃ ಆಗಿರತಕ್ಕಂತ ಯಾರಿಪ್ಪ? ಮಾನವರಲ್ಲಿ ಮನೆಗೇನಿ, ದೇವತರಲ್ಲಿ ದೇವಗೇನಿ, ಶಿವನಲ್ಲಿ ಶಿವಗೇನೆನಿಸಿಕೊಂಡು ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಜಂತಿ ಅನಿಸಿ ವರ್ಷಕ್ಕೊಮ್ಮೆ ಶಿವಪಾರ್ವತಿಯರನ್ನು ಧರಣಿಗಿಳಿಸಿಕೊಂಡು ಭಗವಂತನಿಂದ ಮುಂಡಾಸ ಪದವಿಯನ್ನು ಪಡೆದಿರತಕ್ಕಂತ ಯಾರಿಪ್ಪ ಅವರು? ಮಹಿಮಾಪುರುಷ ಮುತ್ಯಾಮಾಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ನತಮಸ್ತಕನಾಗಿ ಹೌದ್ರಿಪ್ಪ, ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳಿದ್ರೂ ಕೂಡ ಯಾವ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ಗ್ರಾಮದ ಹೌದು, ತಂದೆ ಅಂಕನಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಒಡಲೊಳಗೆ ಹುಟ್ಟಿ ಬಂದು ಗಣಾರ ಸಿಂದಗಿ ಒಳಗೋಗಿ ಸಿದ್ಧಟಿಗೆಯನ್ನು ಮಾಡಿ ಅಂಗೈಯೊಳಗೆ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ತನ್ನಡಿಸಿ ಕೊಣ್ಣೂರು ಕರೆದೇವರು ಕೂಡ ಬಳಸಿರತಕ್ಕಂತ ಯಾರಿಪ್ಪ? ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಿಗಿ ಗ್ರಾಮದ ಕಣ್ಣಗಿನ ಮಠದ ಕರ್ತ ಯಾರಿಪ್ಪ ಅವರು? ಬಿಜ್ಜರಿಗಿ ಬುಳ್ಳಪ್ಪನನ್ನ ಸಂಧಿಗೊಮ್ಮೆ ಕರೆಯುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರತಕ್ಕಂತ ಅವ್ರು ಯಾರಿಪ್ಪ ಅವರು? ಇದೇ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕ ಹೌದಿಲ್ರಿ? ಹೌದ್ರಲ್ಲ, ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕಂದನಗಾಂವ ಗ್ರಾಮದ ಪುಣ್ಯ ಪಾವನ ಕ್ಷೇತ್ರದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಅವರು? ಈ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರತಕ್ಕಂತ ನಮ್ಮಪ್ಪ ಬೀರದೇವರ ಮತ್ತು ಶಿವನ ಮಗಳ ಶ್ರೀ ಲಾಯಮ್ಮ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಅನಂತನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡು ಸಲ್ಲಿಸಿಕೊಂಡು ಇವತ್ತಿನ ಈ ಸತ್ಯಸಿದ್ಧರ ಶಿವಸ್ಥಾನದ ಸೇವೆಯನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂತ ಯಾರಿಪ್ಪ? ಶ್ರೀ ಮಲಕಾರ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಒಳ್ಳೆ ಖ್ಯಾತ ಕಲಾವಿದರಾಗಿರತಕ್ಕಂತ ಉಮದಿ ಕಲಾವಿದರಿಗೂ ಕೂಡ ವಂದಿಸಿ ಹೌದ್ರಿಪ್ಪ, ಇಲ್ಲಿ ಕೂಡಿರತಕ್ಕಂತ ಗುರು ಹಿರಿಯರಿಗೆ, ಜಟಾಮಠದವರಿಗೆ, ಕಲಾ ಪಂಡಿತರಿಗೆ, ಸುತ್ತಮುತ್ತಲಿನಿಂದ ಆಗಮಿಸಿರ್ತಕ್ಕಂತ ಈ ಒಡ್ಡೋಲದ ಶಿವಸ್ಥಾನದ ಪದ್ಯವನ್ನು ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಏನ್ರಿ ಬಾಬಾನಗರ ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಹೇಳುತ್ತಾ ಇದೇ ಗ್ರಾಮದ ಹಿರಿಯ ಕಲಾವಿದರಾಗಿ ಹೋಗಿರತಕ್ಕಂತ ಯಾರಿಪ್ಪ? ನಮ್ಮ ಬೀರಪ್ಪ ಕಾಕಾರಿಗೆ ಪವಿತ್ರ ಪಾದಕ್ಕೂ ಕೂಡ ವಂದಿಸಿ ಹೌದು, ಹನುಮಂತ ಏನೈತ್ರಿ? ಜ್ಞಾನಿಗಳು ಹೇಳ್ತಾರ ಒಂದು ಕಡೆ ಮಾತಾ, ಏನಂತ ಹೇಳ್ತಾರ ಮಾತಾ? ಏನ್ ಹೇಳ್ತಾರ ಕೇಳು, ಹೇಳ್ರಲ್ಲ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವ ನುಂಡು ಅನ್ಯರನ್ನು ಬಗಳುವ ಕುನ್ನಿಗಳಿಗೆ ನಂಬೆ ರಾಮನಾಥ ಅಂತ ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳ್ತಾರ? ಇಳೆ ಅಂದ್ರೆ ಈ ಭೂಮಿ,
ಹೌದು. ಈ ಭೂಮಿ ಭಗವಂತ ಕೊಟ್ಟಿರತಕ್ಕಂತ ದಾನದ ಇದು ಎಲ್ಲಾ ಭಗವಂತಂದದ ನಿಂದ ಏನು ಈ ಜಗತ್ತಿನೊಳಗ ಅಂತ ಕೇಳ್ತಾರ ಅವರು. ಹೌದವ್ರಲ್ಲ ಇಲ್ಲ ಆತ್ಮೀಯ ಬಂಧುಗಳೇ, ಇರ್ಲಿ ಬಹಳಷ್ಟು ಮಾತಾಡಿ ದೈವಕ್ಕೆ ಬೇಸರ ಆಗ್ಲಾರ್ದೇನೆ ಆಲಾರನೆ ಇದು ಕಂದಲಗಾಂವ್ ಗ್ರಾಮ ಹೆಂಗೈತಿ ಅಂತ ಕೇಳಿದ್ರ ಹೆಂಗಾದ್ರಿಪ್ಪ? ಹನುಮಂತ, ಈ ಕಂದಲಗಾಂವ್ ಗ್ರಾಮಪ್ಪ ಅಂತಂದ್ರೆ ಇದೊಂದು ಹೂ ಮಾರುವಂತ ಜಾಗಿದು. ಈ ಕಂದಲಗಾಂವ್ ಗ್ರಾಮಪ್ಪ ಅಂತಂದ್ರೆ ಇದೊಂದು ಹೂ ಮಾರುವಂತ ಜಾಗದ. ಹೌದು. ಇವತ್ತು ಈ ಕಂದಲಗಾಂವ್ ಗ್ರಾಮಕ್ಕೆ ಇವತ್ತು ಬಾಬಾ ನಗರದವರು ಉಮದಿಯವರು ಬಂದು ಹುಲ್ಲು ಮಾರುವ ವ್ಯವಸ್ಥೆ ಆಗಬರುತ್ತೆ. ಇಲ್ಲಿ ಕೂಡಿರ್ತಕ್ಕಂಥ ಸಭಾ ಪಂಡಿತರ ನನ್ನೊಂದು ವಿನಂತಿ ಐತಿ ನನ್ನ ಆತ್ಮೀಯ ಬಂಧುಗಳು. ಹೌದ್ರಿಪ್ಪ. ಯಾಕಂತ ಕೇಳಿದ್ರ ಯಾಕ್ರೆ? ಯಾವ ಲಕ್ಷ್ಮಣ ಕಾಕ ಲಾಯಪ್ ಮತ್ತೆ ಗೌಡೆ ಅವರು ಏನ್ ಮಾಡ್ಯಾರ ಅವರು? ಆದಿಶಕ್ತಿ ಶಿವನ ಮಗಳ ಸಿರಿ ಲಾಯವನನ್ನ ಮನಿಯೊಳಗ ಬೀರದೇವರನ್ನ ಬರಮಾಡಿಕೊಂಡು ಹೌದು ಅವರು ಬೇಡ್ಕೊಂಡಿರತಕ್ಕಂತ ಹರಕೆ ತೀರಿಸುಗೋಸ್ಕರವಾಗಿ ಆದಿಶಕ್ತಿ ಲಾಯಮ್ಮ ದೇವಿಯನ್ನ ಬೀರದೇವರನ್ನ ಬರಮಾಡಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಜಾಗರಣೆ ಮಾಡಿಸಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರಿ? ಇಲ್ಲಿ 2 ಸತ್ಯ ಸಂಘಗಳನ್ನು ಬರಮಾಡಿಕೊಂಡಾರ. ಯಾವ್ರಿಪ್ಪ ಸಂಘ? 2 ಸತ್ಯ ಸಂಘಗಳು ಯಾವ್ಯಾವ ಅನ್ನೋದನ್ನು ಬಾಳ್ ಹೇಳುವಂತ ಅವಶ್ಯಕತೆ ಇಲ್ಲ. ಇಲ್ಲಿಲ್ಲ. ಈಗಾಗಲೇ ನಮ್ಮ ಉಮದಿ ಗ್ರಾಮದ ಹಿರಿಯ ಕಲಾವಿದರು ಹೇಳ್ಯಾರವರು ಹೇಳ್ಯಾರ, ಪರಿಚಯ ಮಾಡಿ ಕೊಟ್ಟಾರು, ಪರಿಚಯ ಮಾಡಿಸಿ ಕೊಟ್ಟಾರ. ಇಲ್ಲಿ ಕೂಡಿರ್ತಕ್ಕಂತ ಈ ಕಮಿಟಿಯವರು ಹಿರಿಯರೊಬ್ರು ಮಾಯಕದೊಳಗೆ ಬಂದು ಮಾತಾಡಿದ್ರು. ಅವರು ಏನ್ ಹೇಳಿದ್ರು ಮಾತಾ? ಮಾಯಕದೊಳಗೂ ಮಾತಾಡಿ ಹೇಳ್ಯಾರ. ನಮ್ಮ ಗಾಡಿಗೆ ಬಂದು ಹಿರಿಯರೊಬ್ರು ಹೇಳಿದ್ರು ಏನಂತ? ನಾವ್ ಹೇಳಿದ್ದೆ ನಿಮಗೆ ಹೊಳ್ಳಾಳಿ ಹೇಳೋದಾಗಬಾರದು, ಆಗಬಾರ್ದು. ಇವತ್ತು ಹೊತ್ತು ಹೊಂಡು ತರ ನಿಮಗೊಂದ್ 2-3 ರೂಪಾಯಿ ಅವ್ರಿಗೊಂದ್ 2-3 ರೂಪಾಯಿ ಬರ್ತಾವ. ನಿಮ್ ಹಾಡ ಕೇಳ್ಬೇಕಂತ ಅಪೇಕ್ಷೆ ಅದ. ನೀವು 2 ಕಲಾವಿದ್ರು ಹಾಲು ಮತದೊಳಗೆ ಒಂದು 2-3 ಪ್ರಶ್ನೆಗಳನ್ನ ಮಾಡ್ರಿ. ಹೌದಲ್ಲ? ವಿಷಯ ಬರ್ತಿತ್ತು ಬರ್ತಂತ ಹೇಳ್ರಿ, ಬರಂಗಿಲ್ಲ ಅಂತಂದ್ರೆ ಬರಂಗಿಲ್ಲ ಅಂತ ಹೇಳ್ರಿ ಅನ್ನತಕ್ಕಂತ ಒಳ್ಳೆ ಸಂದೇಶವನ್ನು ಕೊಟ್ರವ್ರು. ಕೊಟ್ಟಾರಲ್ರಿ? ಅವರು ಕೊಟ್ಟಾರಂತ ಕೂಡಲೇ ಪ್ರಥಮದೊಳಗೆ ಬಂದು ನಮ್ಮ ಉಮದಿ ಕಲಾವಿದರು ಸಾಮಾನ ಮಾರಾಯ ಮಾತಾಡಿ ಒಂದ್ 2 ಪ್ರಶ್ನೆ ಕೇಳೋಣ. ತಾವೆಲ್ಲರೂ ಲಕ್ಷಿಟ್ಟು ಕೇಳಿರಿ. ಏನ್ ಕೇಳಿರಿಪ್ಪ ಮಾತಾ? ಹಾಲು ಮತದೊಳಗೆ ಕೇಳ್ರಿ ಅಂದ ಕೂಡಲೇ ಅವ್ರಿಗೆ ಕೇಳಿದ್ರು ನಮಗ ಏನಂತ? ಏನ ಕೇಳಿದ್ರು ಅಂತ ಕೇಳಿದ್ರ, ಏನು ನೀವು ಸ್ವಾಮಿಗೆ ನಮ್ಮ ಈ ದೇವರ ಬಂಧನ ಬಂದಿರಿ ಅಂತೀರಿ. ಹತ್ತಿರ್ಲ ಅಂದ್ರೆ ಇವತ್ತು ಅಮೋಕ್ಷದ ಸಂಪ್ರದಾಯ ಇರುತ್ತಾರ, ಮಾಳಿಂಗ್ರ ಸಂಪ್ರದಾಯ ನಾವು ಹತ್ತೀವಿ. ಹತ್ತೇವ್. ಇದ್ರೊಳಗ ಒಂದು ಮಾತು ಏನ ಕೇಳೋದತ್ತಂದ್ರ, ಏನಪ್ಪ? ಪಾರ್ವತ ದೇವಿ ತನ್ನ ಮೈಯ ಮಣ್ಣನ್ನ ತೆಗೆದು ಗಣಪತಿನ ಮಾಡಿ ದ್ವಾರಪಾಲಕ ಬಾಗಲಕ್ಕೆ ಕಾವಲಿಗೂ ಕುಡಿಸ. ಅವಂದ್ ಹೇಳಿಕ್ ಹೋಗ್ಬೇಡ್ರಿ. ಪಾರ್ವತ ದೇವಿ ಗರ್ಭಧಾರಣ ಮಾಡಿ ಎಷ್ಟು ಮಂದಿ ಮಕ್ಕಳಿಗೆ ಹಡ್ದ. ಹೌದು, ಇದು ಒಂದು. ಇನ್ನೊಂದು ಅದೇ ಪಾರ್ವತ ದೇವಿ ಅಂಗೈಯೊಳಗೆ ತಿಕ್ಕಿ ಒಂದು ಕೂಸಿನ ತಯಾರು ಮಾಡ್ಯಾಳ. ಆ ಕೂಸು ಶಿವನ ಸೇವೆ ಎಷ್ಟು ದಿವಸ ಮಾಡ್ಯಾನ ಕೇಳಿರಿಪ್ಪ ಮಾತಾ? ಇವ್ 2 ಮಾತು ಕೇಳಿ ಸ್ವಾಮಾನ ಮಾರಾಯ ಕೂತ. ಅವಾಗ ಇವ್ರ ಆದ ಕೂಡಲೇ ಮತ್ತ ಮಾನಸಿದ ಮಾರಾಯ ಒಂದು 2 ಕೇಳ್ದ. ಏನ್ ಕೇಳಿದ್ರು ಅವರು? ಹೌದಿಲ್ರಿ? ಈಗ ಸ್ವಾಮಾನ ಮಾರಾಯ ಏನ್ ಕೇಳಿದ ಕೂತ್ರ ನಮ್ದು ಐತಿ ಅಂತ ಕೇಳಿದ್ರ, ಏನ್ರಿ? ಪಾರ್ವತ ದೇವಿ ಗರ್ಭಧಾರಣೆ ಮಾಡ್ಕೊಂಡು ಎಷ್ಟು ಮಂದಿ ಮಕ್ಕಳಿಗೆ ಹಡ್ದಾಳ ಅಂತ ಕೇಳ್ಯಾರ ಅವರು. ಕೇಳಲ್ಲ. ಪಾರ್ವತ ದೇವಿಗೆ ಮಕ್ಕಳು ಷಣ್ಮುಖ ಗಣಪತಿ ಶಿವನ ಮಗಳು ಶ್ರೀ ಲಾಯವತಿ ಹಿಂಗೆ ಹೇಳ್ಕೊಂಡು ಬಂದಾರ. ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರ. ಏನಂತ? ಪಾರ್ವತ ದೇವಿ ಗರ್ಭಧಾರಣ ಮಾಡ್ಕೊಂಡು ಅಶೋಕ್ ಸುಂದರಿ ಅನ್ನತಕ್ಕಂತ ಒಬ್ಬಕ್ಕೆ ಮಗಳಿಗೆ ಹಡದಾಳಂತೆ. ನಮಗೆ ಹಿಂಗ ವಿಷಯ ಗೊತ್ತದ, ಪ್ರಶ್ನೆ ಅದು ಉತ್ತರ ಹಿಂಗದ. ಹೌದ್ರಲ್ಲ? ಹೌದಂದ್ರ ಮುಂದಿನ ಸಂಧಿಗೆ ಒಪ್ಕೊಳ್ಳೋದು, ಅಲ್ಲಂದ್ರ ಉತ್ತರ ಹೇಳುದು. ಇಲ್ಲ ಇಲ್ಲ ಅನ್ಕೋತ ಹೋಗುದಿಲ್ಲ. ಹೌದಂದ್ರ ಉತ್ತರ ಒಪ್ಕೊಳ್ಳೋದು, ಹೌದು. ಅಲ್ಲಂದ್ರ ಅಲ್ಲ ಅಂದ್ರಿ ಅಂದ್ರೆ ಇದ್ರ ಉತ್ತರ ಹೇಳುದು. ವಿಷಯ ಯಾಕತ್ ಕೇಳ್ಯಾರತ್ ಕೇಳಿದ್ರ ಹಾಲು ಮದೊಳಗೆ ಕೇಳತ್ ಹೇಳ್ಯಾರ. ನೀವು ಹಾಲು ಮದೊಳಗೆ ಕೇಳಿರಿ. ಹೌದಲ್ಲ? ಇದಕ್ಕೆ ನಿಮ್ಮ ತಕರಾರು ನಂದಿಲ್ಲ. ಹೌದು. ಏನ ಅಂಗೈಯೊಳಗ ಪಾರ್ವತಿ ಅಂಗೈಯೊಳಗೊಂದು ಕೂಸು ಹುಟ್ಟೈತಿ, ಶಿವನ ಸೇವೆ ಎಷ್ಟು ದಿವಸ ಮಾಡೈತಿ ಕೇಳ್ಯಾರ ಅವರು. ಕೇಳಲ್ಲ? ಈಗ ಎಲ್ಲಾ ಅಮೋಕ್ಷದ ನಮ್ಮ ಯಾವ ಹೇಳ್ಕೊತೇ ಬರ್ತಾರ. ಅಂಗೈಯೊಳಗ ಅಮೋಕ್ಷದ ಹುಟ್ಟಾನ, ಅಂಗೈಯೊಳಗ ಹುಟ್ಟಾನ ಅಂತೇಳಿ ಅಮೋಕ್ಷದ ಹೆಸರು ಕರೆದಾರತ್ತ ಹೇಳ್ತಾರ. ಇದನ್ನ ಬಿಟ್ರೆ ನಮ್ಗೆ ಮತ್ತೊಂದು ಗೊತ್ತಿಲ್ಲ. ಕೋರಿಲ್ಲ. ಅಂಗೈಯೊಳಗೆ ಹುಟ್ಟಿದ್ದು ಬ್ಯಾರೆ ಯಾವ್ದಾರ ಹೆಸರಿದ್ರು ನೀವು ಹೇಳ್ರಿ ಅದಕ್ಕ. ಹೌದಿಲ್ರಿ? ಇನ್ನ ಮಾನಸಿದ ಮರ 2 ಮಾತು ಕೇಳದವ. ಏನ್ ಕೇಳಿದ್ರು ಅವರು? ಮಾನಸಿದ ಮರ ಏನ್ ಕೇಳದತ್ತ ಕೇಳಿದ್ರ ಏನ್ ಕೇಳ್ತಾರ? ಹುಲಜಂತಿ ಮಾಳಿಂಗರಾಯನಿಗೆ 4 ಮಂದಿ ಮಕ್ಕಳು. ಹೌದು.
ರೇಪರಾಯ ಬೀರ್ ಮುತ್ಯ ಸ್ವಾಮ್ ಮುತ್ಯ ಕಣ್ಣು ಮುತ್ಯ 4 ಮಂದಿ ಮಕ್ಕಳು ಹೌದ್. ಗುಲಜಂತಿ ಊರಾಗಿ ಇವ್ರಿಗೆ ಯಾನ್ ಚಾದ ಐತಿ ಕೇಳ್ಯಾರ ಯಾಕ್ರಿ ಕೇಳಲ್ಲ ಇದು ಒಂದು ಕೇಳಾರ ಇನ್ನು ಗುಲಜಂತ್ಯಾಗ 4 ಮಂದಿ ಮಕ್ಕಳಿಗೆ ಏನು ಚಾದ ಐತಿ ಅಂತ ಕೇಳಾರ ದೊಡ್ಡ ಹಿರಿಯ ಮಕ್ಕಳಿಗೆ ಬೀರ್ ಮುತ್ಯಾಗ ಮತ್ತು ರೇಪರಾಯಿಗೆ ಊರಾನ ಗೌಡಿಗೆ ಊರಾಗಿನ ಚಾದ ಊರಾನ ಗುಡಿ ಚಾದ ಇಬ್ಬರಿಗೆ ಐತಿ ಹೊರಗಿನ ಗುಡಿ ಚಾದ ಕಣ್ಣು ಮುತ್ಯ ಮತ್ತು ಸ್ವಾಮನ ಮುತ್ಯಾಗ ಐತಿ ಹೌದಾ ಇದು ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಅದು ಉತ್ತರ ಹೌದು ಅದ್ರಲ್ಲ ಇನ್ನ ಇನ್ನೊಂದು ಮಾತು ಕೇಳಿದ್ರು ಅವರು ಇನ್ನ ಒಂದ್ ಏನ್ರಿ ನಮ್ಮಲ್ಲಿ 4 ಮಂದಿಗೆ 21 ಮಂದಿ 21 ಮಂದಿಗೆ 101 ಮಂದಿ ಹೌದ್. ನಿಮ್ಮಲ್ಲಿ 4 ಮಂದಿಗೆ ಎಟ್ಟೆಟ್ಟು ಮಂದಿ ಅದಾರ ಅಂತ ಕೇಳಾರ ಅವರು ಕೇಳಲ್ಲ ನಿಮಗ್ ಹೇಳ್ತೇವೆ ನಾವು ಏನ್ ಹೇಳ್ತಾರೆ 4 ಮಂದಿಗೆ 7 ಮಂದಿ ಮಕ್ಕಳು ಹೌದ್. 7 ಮಂದಿಗೆ 22 ಮಂದಿ ಮಕ್ಕಳು ಹೌದ್. 22 ಮಂದಿಗೆ ಮಾಳಿಂಗರನ ಸಂತತಿ ಕುಂಬಳ ಕುಡಿ ಹಂಗ ಚಿಕ್ಕೊತ್ತಿ ಹೋಗ್ಯದಿದು ಇದು ಇನ್ನೊಂದು ಮಾತು ಕೇಳ್ಯಾರ ಅವರು ಏನು 101 ಮಂದಿ ಮಕ್ಕಳೊಳಗ ನಮ್ಮ ಅಮೋಕ್ಷದ ಮುತ್ತನ ಮೊಮ್ಮಕ್ಕಳು ಗುಡಿ ಅದಾವ ಹೌದ್. ಮತ್ತೆ ನಿಮ್ಮ ಮಾಳಿಂಗರನ ಮೊಮ್ಮಕ್ಕಳು ಗುಡಿ ಅಲ್ಲ ಅಂತ ಕೇಳ್ಯಾಕ್ರಿ ಕೇಳಲ್ಲ ಅಲ್ಲಿ ಮಾಡಿಸಿದ್ದ ಮಾರಾಯ ಹಾ. ನೀ 25-30 ವರ್ಷ ಆಯ್ತು ಸೇವಾ ಮಾಡಿಕತ್ತ ಹೇಳ್ತಿ ಹೇಳ್ತಾರ ಇನ್ನೊಂದು ಕಂದಲ್ಗಾಯ ಬೀರಾಬ್ ಕಾಕರ ಜೋಡಿ ಸೇವಾ ಮಾಡಿದ ಹೇಳ್ತಿ ಹೌದಾ? ನಿನ್ನ ಗಡಿಗೆ ಇಟ್ಟೆ ಸುಟ್ಟೋದ ನಾ ಕೇಳ್ತೀನಿ ನಿನಗ ಅಲ್ಲ ಮಾಳಿಂಗರೇನ ಮೊಮ್ಮಕ್ಕಳು ಗುಡಿ ನಿನಗೆ ಗೊತ್ತದಾಗಲ್ಲ ಕಸ್ಕ ಮಾಡಿ ಬರಗಾಲಿಸಿದ ಗುಡಿ ಈ ಜಗತ್ತಿನೊಳಗೆ ಐತೈತಿ ಇಲ್ಲತ್ತೀರಿ ಹೌದಾ ಆರಲ್ಲ ಬೀರ್ ಮುತ್ತನ ಗುಡಿ ಐತೈತಿರೋ ಇಲ್ಲತ್ತೀರ ಆಗ ಮತ್ತೆ ಕರಿಚಕ್ಕಪ್ಪ ಮುತ್ತನ ಗುಡಿ ಐತೈತಿರ ಇಲ್ಲತ್ತೀರಿ ಅದ್ರೂ ಅದ ಮತ್ತೆ ಮಾಳಿಂಗರೇನ ಮೊಮ್ಮಕ್ಕಳು ಗುಡಿ ಎಲ್ಲಿ ಹಾಕತಿ ಯಾಕೆನೋಪ್ಪ ಹಿಂಗ್ಯಾಕ ನೀ ಕೇಳಿರ್ತಕ್ಕಂತ ಪ್ರಶ್ನೆದು ಉತ್ತರ ಹೌದ್. ಇನ್ನ ಹಾಲು ಮತದೊಳಗೆ ನಾವೊಂದು 3 ನಿನಗೆ ಕೇಳಾಮದೀನಿ ಈಗ ಏನ್ ಕೇಳ್ತೀರಿ ನಂದು ಹೆಂಗೈತಿ ವಿಷಯ ಅಂತ ಕೇಳಿದ್ರ ಹೆಂಗದ ಕೂಡಿರ್ತಕ್ಕಂತ ಸಭಾಪಟ್ಟಿದ ಎಲ್ಲಾ 3 ವಿಷಯ ಹಾಲು ಮತದೊಳಗೆ ಕೇಳ್ತಿ ಎಲ್ಲಾರು ಚಪ್ಪಳಿಗೆ ಹೊಡೆದ್ರ 3 ಮಾತು ಅವ್ರಿಗೆ ನಾವು ಕೇಳೋರು ಯಾವಾಗ 10 ಅಂತೇಳಿ ಕೂತಾರ ಅವರು ವಿಷಯ ಲಕ್ಷ್ಯ ರೀ ಹಾ ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಹೌದಲ್ಲ ಹೌದಲ್ರಿ ಹೌದ್. ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿ ಮಠ ಅತ್ತಾರೆ ಅವರು ಅತ್ತಾರ ಹೌದಲ್ರಿ ಕಲ್ಲೂರು ಕಡಿ ಮಠ ಅನ್ಬೇಕಾಗಿತ್ತು ಅಂದ್ರ ಕಲ್ಲೂರ್ಗೆ ಯಾರದಾರ್ರಿ ಬಟ್ಲೋಡಿ ಏನ್ ಗುಡಿ ಐತಿ ಹೌದಲ್ಲ ನಿಮಗ ಕೇಳ್ತೀನಿ ಇಲ್ಲಿ ಮಾತ ಏನ್ ಕೇಳ್ತೀರಿ ಕಲ್ಲೂರು ಕಡಿ ಮಠ ಅಂದಿರಿ ಅಂದ್ರ ಕಲ್ಲೂರು ಮಠ ಆದ್ಮೇಲೆ ಮುಂದೆ ಮಠ ಆಗ್ಯಾವ ಅಥವಾ ಇಲ್ಲೋ ಕಲ್ಲೂರು ಬಟ್ಲು ಒಡೆಯ 101 ಮಂದಿ ಮಕ್ಕಳೊಳಗಿದ್ದಾವ ಇದನ್ನ ಲಕ್ಷರಿ ಹಾ 101 ಮಂದಿ ಮಕ್ಕಳೊಳಗಿದ್ದಾವೆ ಕಲ್ಲೂರು ಬಟ್ಲು ಒಡೆಯ ಇವನಿಗೆ ಕಡಿ ಮಠ ಅಂದಿರಿ ನೀವು ಅಂದಾರ ಕಲ್ಲೂರಿಗೆ ಕಡಿ ಮಠ ಅನ್ಬೇಕಾಗ್ಯದ ಮುಂದ್ ಮಠ ಆಗ್ಯಾವ ಅಥವಾ ಇಲ್ಲೋ ಆಗ್ಯಾವ ಅಂದ್ರೆ ಇದಕ್ಕೆ ಯಾಕೆ ಕಡಿ ಮಠ ಅಂದ್ರಿ ತಡಿ ತಡಿ ಇನ್ನೊಂದು ಮಾತ ಇನ್ನ ಒಂದ್ ಏನ್ರಿ ಅರಕೇರಿ ಅರಮನೆ ಬೆವರಿಗೆ ಗುರುಮನೆ ಮಾಯಮಕ್ಕನಾಪುರ ಶಿವಸ್ಥಾನ ಗತಿಗೆ ಕಲ್ಲೂರು ಕಡಿ ಮಠ ಹೌದ್. ಇದ್ರಾಗ ಇನ್ನೊಂದು ಮಾತು ಕೇಳೋದೈತಿ ಇಲ್ಲಿ ಏನ್ ಕೇಳ್ತೀರಿ ಏನು ಕೇಳೋದತ್ತ ಕೇಳಿದ್ರ ಏನು ಅರಕೇರಿ ಅರಮನೆ ಅರಮನೆ ಪದ್ಮಾವತಿನ ತಂದ ಅಮೋಕ್ಷದ ಮುತ್ತೆ ಅರಕೇರಿಗೆ ಅರಮನೆ ಕಟ್ಟಿ ಪದ್ಮಾವನ ಇಟ್ಟ ಅರಕೇರಿ ಅರಮನೆ ಹೌದಲ್ಲ ಬೆವರಿಗೆ ಗುರುಮನೆ ಮಾಯಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಹೌದು ಮಾಯಮಕ್ಕನಾಪುರದೊಳಗ ಗುರುಗೌರಿ ಸೋಮನಿಂಗ ಮುತ್ತೆ ಅಲ್ಲಿ ಮಾಯದ ಮಾಯಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಆಯ್ತು ಹೌದಲ್ಲ ಏನು ಬೆವರಿಗೆ ಗುರುಮನೆ ಅಂತೀರಿ ಬೆವರಿಗೆ ಗುರುಮನೆ ಇರಬೇಕಾಗಿದ್ರೆ ಅಲ್ಲಿ ಗುರು ಯಾರದಾರ ಈಗ ನಮ್ಮಲ್ಲಿ ಶಡ್ಯಾಣಕ್ಕೆ ಗುರುಮನೆ ಅಂತೀವಿ ಬೀರಪ್ಪ ದೇವರ ಗುಡಿ ಅದ ಅದು ಶಡ್ಯಾಣ ನಮಗ ಗುರುಮನಿ ಹೌದಲ್ಲ ಹೊನ್ನೂರು ಬೀರಪ್ಪನ ಗುಡಿ ಅದ ಅದು ನಮಗ ಗುರುಮನಿ ಹೌದು ಈಗ ನೀವು ಬೆವರಿಗೆ ಗುರುಮನಿ ಅಂತೀರಿ ಅಂದ್ರ ಅಲ್ಲಿ ಯಾರು ಗುರುವಿನ ಮನಿ ಐತಿ ಬೇಕಲ್ಲ ಇವ್ ಎರಡು ಹೌದ್. ಇನ್ನೊಂದೇನ್ರಿ 4 ಮಂದಿ ಅಮೋಕ್ಷದ ಮುತ್ತನ ಮಕ್ಕಳು ಹೌದ್. ಅವಧೂರು ಸಿದ್ಧ ಬಿಳಾಡಿ ಸಿದ್ಧ ಆಚಾರ್ಯಗಳು ಸೋಮನ ಮುತ್ತ ಕಡೆ ಹುಟ್ಟು ಕಣ್ಣು ಮುತ್ತ ಹೌದಲ್ಲ ನೀವು ಅಂದಿರೇನ ನಾನು ನಿಮ್ಗೆ ಕೇಳಕತ್ತೀವಿ ಕೇಳಲ್ಲ 4 ಮಂದಿಗೆ 21 ಮಂದಿ 21 ಮಂದಿಗೆ 1700 ಮಂದಿ 1700 ಮಂದಿಗೆ ಶತಕೋಟಿ ಸಿದ್ರು ಹೌದ್ರಿ ಅಂದಾರಲ್ಲ ಅತ್ತಾರಿಲ್ರಿ ಶತಕೋಟಿ ಸಿದ್ರ ಅಂದ್ರೆ ಶತಕೋಟಿ ಅಂದ್ರೆ ಒಂದು 100 ಕೋಟಿ ಹೌದ್. ಶತಕೋಟಿ ಅಂದ್ರೆ 100 ಕೋಟಿ ಅಮೋಕ್ಷದ ಮುತ್ತ ಹಿಡ್ಕೊಂಡು ಇಲ್ಲಿ ತನಾನು ನಮ್ಮ ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಐತಿ ಹಾಗಾದ್ರೆ ನಮ್ಮ ಭಾರತ ದೇಶದ ಜನಸಂಖ್ಯೆನೇ 140 ಕೋಟಿ ಐತಿ ನೀವರೇ ಶತಕೋಟಿ ಸಿದ್ರತ್ತೀರಿ ವಿಷಯ ಅರ್ಥ ಮಾಡ್ಕೊಂಡು ಮಾಡಿಸಿದ ಮಾರಾಯ ವಿಷಯ ಉತ್ತರ ಹೇಳು 100 ಕೋಟಿ ಅಂತೀರಿ ಅಂದ್ರ ಲಿಂಗೈಕ ಆಗಿದ್ರಂದ್ರ
ಹಿಡಿದು ಇಲ್ಲಿ ತರ 100 ಕೋಟಿ ಐತ್ರಿ ಅಂದ್ರೆ ಏನು ಕಡಿಮೆ ಆಗ್ಯಾರೋ ಏನು ಹೆಚ್ಚಾಗ್ಯಾರೋ, ಹೆಚ್ಚಾಗಿದ್ರೆ ಅಂದ್ರೆ ಹೆಚ್ಚು ಅನ್ನಬೇಕಾಗಿತ್ತು, ಕಡಿಮೆ ಆಗಿದ್ರೆ ಅಂದ್ರೆ ಕಡಿಮೆ ಅನ್ನಬೇಕಾಗಿತ್ತು. ಶತಕೋಟಿ ಎತ್ತಳಿ ಯಾಕತ್ತೀರಿ? ಯಾಕ್ರಿ? ನೀವು 3 ಮಾತು ಹಾಲು ಮತದೊಳಗೆ ಕೇಳಿದೆವು. ನಿಮ್ಗೆ ಎಟ್ಟ ಮೋಕ್ಷದ ಮುತ್ತ ಬುದ್ಧಿ ಕೊಡ್ತಾವ ನೋಡು. ನಾ ಮೊದಲೇ ಹೇಳೀನಿ, ಏನು ಇದು ಕಂದಲಗಾಂವ್ ಗ್ರಾಮಪ್ಪ ಅಂತಂದ್ರೆ ಇದು ಹೂ ಮಾರುವಂತ ಜಾಗದ, ಹುಲ್ಲು ಮಾರುವಂತ ವ್ಯವಸ್ಥೆಯಲ್ಲಿ ಆಗಬಾರ್ದಲ್ಲ. ಬರ್ತಿತ್ತು ವಿಷಯ ಬರ್ತದೆ ಅಂತ ಹೇಳುದು, ಬರಂಗಿಲ್ಲ ಅಂದ್ರೆ ನಮ್ಗೆ ಬರಂಗಿಲ್ಲ ಅಂತ ಹೇಳುದು. ಅದಕ್ಕೆ ಬಾಳ ಮಾತಾಡಿ ದೈವಕ್ಕೆ ಬೇಸರ ಆಗಲಾರ್ದೇನೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರು ಮಾನಸಿದ್ಧ ಮಾರಾಗಿ ಪಾಳೆ ಹೋಗ್ತದ. ಹೌದಲ್ಲ, ಮಾನಸಿದ್ಧ ಮಾರಾಯ ನೋಡ್ರಿ. ಇನ್ನು ಮುಂದಿನ ಸಂಧಿಗೆ ಬಂದು ಏನೇನು ಮಾತಾಡ್ತಾನೆ ಏನೇನು ಇಲ್ಲ. ಬರೇ ಮಾನಸಿದ್ಧ ಮಾರಾಯ ಮಂದಿಗೆ ಟಿಂಗಲ ಮಾಡುದಿಲ್ಲ. ನಾವೊಂದು ಮಾತು ಹೇಳ್ತೀನಿ ನಿನಗ, ಕಂದಲಗಾಂವ್ ಗ್ರಾಮಕ್ಕೆ ಬಂದಿವತ್ತೆ ಬೀರಾಪ್ ಕಾಕ ನಮಗ್ ಹಾದಿ ತೋರ್ಸ್ಯಾನ, ಬೀರಾಪ್ ಕಾಕನಿಂದ ನಾವು ಬೆಳೆದಿವತ್ತೆ ಕಂದಲಗಾಂವ್ ಗ್ರಾಮದಾಗ ಹೆಂಗ್ ಹೇಳಕತ್ತಿ ನೋಡು. ಹಿಂಗಿಡೀ ಉತ್ತರ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಎಲ್ಲಿ ಹೋಗ್ತಿ ಹೋಗು, ಬರೀ ಬೀರಾಪ್ ಕಾಕನಿಂದ ಬೆಳೆದನಂತೇಳಿ ಸ್ವಾಮಣ್ಣ ಮಾರಾಯ ನೀನು ಹೇಳಕತ್ತೀರಿ. ಇದು ಯಾವತ್ತು ಹೇಳ್ಬೇಕು. ಮತ್ತ ಕಂದಲಗಾಂವ್ಗೆ ಬಂದು ಬೀರಾಪ್ ಕಾಕನಿಂದ ಬೆಳೆದಿವಿ, ಮತ್ತೊಂದು ಕಡೆ ಹೋಗೋಣ ಬೀರಾಪ್ ಕಾಕನ 3ಕ್ಕೆ ಓಡಿಸಿವಿ, ಈ ಮಾತಾಗಬಾರದು. ಹೌದು ಯಾಕ್ರಿ? ಹೊರಗೆ ಹೋಗೋಣ ಬೀರಪ್ಪನ 3ಕ್ಕೆ ಓಡಿಸಿವ ಅಂತ ಹೇಳುದು, ಕಂದಲಗಾಂವ್ಗೆ ಬರೋಣ ಬೀರಪ್ಪನಿಂದ ನಾವು ಕಲ್ತೀವಿ ಅನ್ನೋದು. ಎಲ್ಲಿ ತೆಗ್ದಿರಿ ಪತ್ತಿದನ? ಹೇಳುದು ಶಾಸ್ತ್ರ, ತಿರುಳು ಬದನಿಕಾಯ ಮಾಡದು. ಹೌದಿಲ್ಲ? ಅದಕ್ಕೆ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ 4 ನುಡಿ ಚಾಲ ಹಾಡಿ ಮಾನಸಿದ್ಧ ಮಾರಾಯಿಗೆ ಪಾಲೆ ಹೋಗ್ತದ. ಸಭಾ ಶಾಂತಿ ರೀತಿಯಿಂದ ಆರಿಸಬೇಕಂತ ವಿನಂತಿ. ಹಲೋ.